ಇದ್ರೂ ಸಹ ಆ ಕುಟುಂಬದ ಗೌರವಕ್ಕೋಸ್ಕರ ಇವ್ರ ತರ ನಾವು ಆದಿ ಬೀದಿನಿಂದ ರಂಪಪಡಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಿಲ್ಲ, ಗೊತ್ತಿದೆ, ಅದ್ರ ಬಗ್ಗೆ ಗೊತ್ತಿದೆ, ಖಚಿತವಾಗಿ ಗೊತ್ತಿದೆ. ನನ್ನೊಬ್ಬನಿಗೆಲ್ಲ ಸಾರ್ವಜನಿಕ ಹಲವಾರು ಜನಗಳು ಗೊತ್ತಿದ್ರು ಸಹ ಆ ಕುಟುಂಬದವ್ರದ ಆ ಹೆಣ್ಮಕ್ಳ ಹೆಸರುಗಳನ್ನ ಹೇಳಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಓಕೆ, ಇನ್ನಷ್ಟು ಡ್ಯಾಮೇಜ್ ಮಾಡ್ದಂಗೆ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಅಲ್ವಾ. ಓಕೆ, ನಮ್ಮನೆ ಹೆಣ್ಮಕ್ಳಾಗಿದ್ದರೆ ನಾವು ಮಾಡ್ತಿದ್ವಾ? ಆದ್ರೆ ಅದೇ ತರ ಇನ್ನು ಬೇರೆಯವರು ಆಗ್ಬಾರ್ದಲ್ವಾ? ಆ ತರದ ಸಮಸ್ಯೆ ಬೇರೆಯವ್ರಿಗೆ ಆಗ್ಬಾರ್ದು. ಸೊ ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕಲ್ವಾ? ಖಂಡಿತವಾಗ್ಲೂ ಆಗಬಾರ್ದು. ನಾವೀಗಾಗಲೇ ನಮ್ಮ ಪಕ್ಷ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಕೊಟ್ಕೊಳ್ಳಿ, ಅದೇನಾದರೂ ಅವ್ರು ತಪ್ಪಿತಸ್ಥ ಆಗಿದೆ ಅಂತಕ್ಕಂಥದ್ದು ಹೇಳಿ ಬಿಟ್ಟಿದ್ದೀವಿ. ಅವ್ರನ್ನ ಸಮರ್ಥನೆ ಮಾಡಿಸ್ಕೊಳ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲವೇ ಇಲ್ಲ. ಇವ್ರು ಯಾವುದಾದ್ರೂ ತನಿಖೆ ಮಾಡ್ಕೊಳ್ಳಿ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಾವಿರಾರು ಜನ ಅಂತ ಹೇಳ್ಕೊಂಡು ಅವರ ಮಾನ ಘನತೆ ಗೌರವವನ್ನು ಆದಿ ಬೀದಿಲೆಲ್ಲ ಮಾಡಿದಾರೆ. ಜನ ಇಲ್ವಾ ಹಂಗಾರೆ ಗೊತ್ತಿಲ್ಲ. ಈಗಾಗಲೇ ಮಾನ್ಯ ಕೃಷ್ಣ ಬೈರೇಗೌಡರು ಕನ್ಕ್ಲೂಡ್ ಮಾಡಿಬಿಟ್ಟಿದಾರಲ್ಲ. ಇದು ಇಡೀ ಪ್ರಪಂಚದ ಘೋರ ಸೆಕ್ಸ್ ಸ್ಕ್ಯಾಂಡಲ್ ಅಂತಕ್ಕಂಥದ್ದು ಹೇಳ್ಬಿಟ್ಟಿದ್ದಾರೆ. ಅವರು ಕನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಏನೋ 2900 3000 ಅಂತ ಈಗ ಅವ್ರು ಕೊಡ್ಬೇಕು ಲಿಸ್ಟ್ನ. ಇವ್ರಿಗೆ ಯಾರು ಕೊಟ್ರು, ಎಲ್ಲಿ ಕೊಟ್ರು, ಏನ್ ಕೊಟ್ರು, ಎಷ್ಟು ಜನ ಇವರ ಈಗ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 400 ಜನ ಹೆಣ್ಮಕ್ಳಿಗೆ ಏನು ರೇಪ್ ಆಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅವ್ರ ಲಿಸ್ಟ್ ಕೊಡ್ಬೇಕಲ್ವಾ? ಈಗ ಈ SIT ಅವರು ಅವ್ರನ್ನ ತನಿಖೆ ಮಾಡ್ಬೇಕಲ್ವಾ? ಮಾಡ್ತಾರೆ ಅನ್ಸುತ್ತಾ? ಖಂಡಿತ ಇಲ್ಲ, ಮಾಡಲ್ಲ, ಖಂಡಿತ ಮಾಡಲ್ಲ. ನೋಡಿ, ಇದುವರೆಗೂ ಸಹ ಈ ಪೆನ್ ಡ್ರೈವ್ ಸಂಬಂಧಪಟ್ಟಂತ ಯಾರ್ಯಾರು ಇದಕ್ಕೆ ಭಾಗಿದಾರಾಗಿದ್ರು ಒಬ್ಬರನ್ನೂ ಸಹ ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯವನ್ನ SIT ತೋರ್ಲಿಲ್ಲ ಅಂದಮೇಲೆ ಇದರಿಂದ ನ್ಯಾಯ ಎಲ್ಲಿ ಸಿಗುತ್ತೆ ನಿಮಗೆ? ಯಾವುದೇ ಕಾರಣಕ್ಕೂ ನ್ಯಾಯ ಇದರಿಂದ ಸಿಗೋದಿಲ್ಲ. ಇದು ಕೇವಲ ನಿಮ್ಗೆ ಹೇಳ್ತೀನಿ, ಬರೆದು ಮಾಡಿಕೊಳ್ಳಿ. ಜೂನ್ 4ನೇ ತಾರೀಕುವರೆಗೆ ಈ ವಿಷಯಗಳನ್ನ ಬಿಡ್ತಾರೆ. ಜೂನ್ 4ನೇ ತಾರೀಕು ಆದ್ಮೇಲೆ ಯಾರಿಗೂ ನ್ಯಾಯ ಮಾಡಿರೋದು ಅಂತೀರಾ? 100ಕ್ಕೆ 100% ಇದು ರಾಜಕೀಯ ಕುತಂತ್ರ. ಚುನಾವಣೆ ನಾನು ಹೇಳ್ತೀನಿ, ಮತಗಳಿಗೋಸ್ಕರ ನಮ್ಮ ಹೆಣ್ಣು ಮಕ್ಕಳುಗಳನ್ನ ಬೀದಿಗಳನ್ನ ತಂದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ. ಇದು ಈ ಪ್ರಪಂಚದಲ್ಲೇ ಮಾಡಬಾರ್ದಂತ ಏನು ಕೃಷ್ಣ ಬೈರೇಗೌಡ ಘೋರ ಇದೊಂಥರ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಮಹಾನ್ ಅಪರಾಧ ಇದು. ಸರ್, ಹಂಗೆ ನೀವು ಹೇಳುವಾಗ ನಿಮ್ಮ ಹತ್ರ ಏನಾದರೂ ದಾಖಲೆ ಇರಬೇಕು. ಕಾಂಗ್ರೆಸ್ನವ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಓಕೆ, ಪ್ರೂಫು ಈಗ ದೇವರಾಜೇಗೌಡರು ಹಲವಾರು ವಿಷಯಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಆಡಿಯೋಗಳು ರಿಲೀಸ್ ಮಾಡಿದ್ದಾರೆ. ಯಾಕೆ ಇದುವರೆಗೂ SITನವರು ಅವ್ರು ಯಾರನ್ನೂ ಪ್ರಶ್ನೆ ಮಾಡಿಲ್ಲ? ಏನಕ್ಕೆ? ಕೇವಲ ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥವ್ರನ್ನ ತನಿಖೆ ಮಾಡಕ್ಕೆ ಕೊಟ್ಟಿದ್ದಾರೆ ಹೊರತು ಇವತ್ತು ಅವ್ರು ಯಾರೋ ಕಾರ್ತಿಕ್ ಅಂತಾರೆ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಮಗದೊಬ್ಬ ಇರ್ಬೋದು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನಕ್ಕೆ ಇದುವರೆಗೂ ಸಹ ಅವ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇಲ್ಲಿ ಇವರಿಗೆ ನ್ಯಾಯ ಬೇಕಾಗಿಲ್ಲ. ಜೂನ್ 4ನೇ ತಾರೀಕು ಕೊನೆಯ ಹಂತದ ಚುನಾವಣೆವರೆಗೆ ಇಡೀ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಗೌರವಕ್ಕೆ ಧಕ್ಕೆ ತರಬೇಕು, NDA ಪಕ್ಷ ಇದಕ್ಕೆ ಒಕ್ಕೂಟಕ್ಕೆ ಧಕ್ಕೆ ತರಬೇಕು. ಏನಾದರೂ ಮಾಡಿ ಕುತಂತ್ರದಿಂದ ಈ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರನ ನಾವು ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಏಕಮೇವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಇದೊಂದು ಕೆಟ್ಟ ಕೆಲಸ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಪೆನ್ ಡ್ರೈವ್ಗಳನ್ನ ಇಂತಿಂಥವ್ರು ಇಂತ ಇದ್ದಾರೆ, ಇಂಥ ಕಡೆ ಇಂತ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಈ ಸರ್ಕಾರ ಯಾಕೆ ಅದ್ರ ಬಗ್ಗೆ ಗಮನ ಹರಿಸಿಲ್ಲ? ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ರಾಮನಗರದ ಶಾಸಕರ ಬಗ್ಗೆ ಯಾವುದೋ ಒಂದು ಅದನಿ ಟ್ರಾಪ್ ಇರ್ಬೋದು, ಮತ್ತೆ ನಮಗೆ ಗೊತ್ತಿಲ್ಲ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ಕ್ರಮ ತೆಗೆದುಕೊಂಡ್ರಿ. ಈ ಕೇಸಲ್ಲಿ ಇದು ಘನಘೋರ ಅಪರಾಧ. ಹಂಚಿದವ್ರ ವಿರುದ್ಧ ಕ್ರಮ ಯಾಕೆ ತಗೊಂಡಿಲ್ಲ? ಅದು ತಗೊಂಡ್ರಲ್ಲ, ಹಂಚಿದವ್ರ ವಿರುದ್ಧ ಮತ್ತೆ ಅದನ್ನ ಪ್ರಚಾರ ಪಡಿಸ್ತಾರು ಸೋಷಿಯಲ್ ಮೀಡಿಯಾದ, ಇದನ್ನ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಸೊ ಇಷ್ಟು ನಿಮ್ಗೆ ಗೊತ್ತಿದೆ ಅಂತಂದ್ರೆ ಯಾರು ಹಂಚಿದ್ರು? ಇದು ನಿಮ್ಮೂರಲ್ಲೇ ಆಗಿರೋದು, ನಿಮ್ಮ ಏರಿಯಾದಲ್ಲೇ ಆಗಿರೋದು. ಜಗತ್ತಿದೆ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಈಗಾಗಲೇ ದೇವರೇಗೌಡರು ಹೇಳಿದ್ದಾರೆ ಯಾವ್ಯಾವ ಮಂತ್ರಿಗಳು ಇನ್ವಾಲ್ವ್ಮೆಂಟ್ ಆಗಿದೆ ಅಂತಕ್ಕಂಥದ್ದನ್ನ ನಾನು CBI ಕೊಡ್ತೇನೆ ಅಂತಕ್ಕಂಥ ಪ್ರಶ್ನೆ ನ್ಯಾಯಾಧೀಶ ಇನ್ವಾಲ್ವ್ ಆಗಿದ್ದಾರೆ. ಇದು ಇಡೀ ಸರ್ಕಾರ, ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಪಕ್ಷದಿಂದ ಏನು ಇದ್ದಾರೆ ಸುರ್ಜೇವಾಲಾರವರು, ವೇಣುಗೋಪಾಲ್ರವರು, ಇವರ ರಾಹುಲ್ ಗಾಂಧಿ ಅವರ ಅನುಮತಿ ಪಡೆದು ಇದೆಲ್ಲ ಕಾನ್ಸ್ಪಿರೆನ್ಸಿ ಮಾಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಅನುಮತಿ ಪಡೆದು ಮಾಡಿದ್ದಾರೆ ಈ ಕಾನ್ಸ್ಪಿರೆನ್ಸಿ? ಖಂಡಿತವಾಗ್ಲೂ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು 400 ಜನ
ಈ ಕೃಷ್ಣ ಬೈರೇಗೌಡ್ರ ಹೆಂಗ್ ಗೊತ್ತು 2,900 ಜನ. ಓಕೆ. ಹಂಗಾರೆ ಇವರು ಪ್ರಜ್ವಲ್ ರೇವಣ್ಣವ್ರು ಏನು ಕೆಲಸನೇ ಮಾಡಿಲ್ಲ. ಅಂದ್ರೆ ಇದು ಈ ಹಿಂದೆ ಹೇಳ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು, ಇವ್ರು ದೇವರಾಜೇಗೌಡರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಇದನ್ನ ಕಾರ್ತಿಕ್ ಗೌಡನಿಂದ ಪೆನ್ ಡ್ರೈವ್ ನ ತಗೊಂಡು ಅದೊಂದು 20 ನಿಮಿಷ ಏನೋ ಇಟ್ಕೊಂಡಿದ್ರು. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಇಬ್ರು ಇದ್ದಾಗ ಅದನ್ನ ಅವ್ರು ಕಾಪಿ ಮಾಡ್ಕೊಂಡಿರಬಹುದು, ಅದನ್ನ ಆಮೇಲೆ ತಂದು ಅವನಿಗೆ ವಾಪಸ್ ಕೊಟ್ಟಿದ್ದಾರೆ, ಹೀಗಾಗಿರಬಹುದು ಅನ್ನೋಂಥದ್ದನ್ನ ದೇವರಾಜೇಗೌಡ ಏನ್ ಹೇಳ್ತಾ ಇದ್ದಾರೆ, ಈತ ತಂದ್ಕೊಟ್ಟಂತ ಪೆನ್ ಡ್ರೈವ್ ಸಿಮ್ ಕಾರ್ಡ್ ಯಾವ್ದನ್ನ ನಾನು ಕವರ್ಗೆ ಹಾಕಿ ಆತನ ಸಿಗ್ನೇಚರ್ ಮಾಡಿಸಿ ಸೀಲ್ ಮಾಡಿ ಇಟ್ಕೊಂಡಿದ್ದೇನೆ, ಇದುವರೆಗೂ ಅದನ್ನ ಓಪನ್ ಮಾಡಿಲ್ಲ. ಅದು ಆ ನಂತರದಲ್ಲಿ, ಅದಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಇನ್ ಮತ್ತೊಬ್ರಿಗೂ ತಗೊಂಡೋಗಿ ಕೊಟ್ಟ ಮೇಲೆ ಅವರು ಸುಮ್ಮನೆ ಮಾಡಿಕೊಂಡು ನೋಡ್ಬಿಟ್ಟು ವಾಪಸ್ ಕೊಟ್ರು ಅಂದ್ರೆ ನೀವು ನಂಬ್ತೀರಾ? ಕ್ಯಾನ್ ಯು ಬಿಲೀವ್ ದಿಸ್? ಓಕೆ, ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಅಂಡರ್ಸ್ಟುಡ್. ಇಲ್ಲಿ ಯಾರ್ಯಾರು ಕಾನ್ಸ್ಪರೆನ್ಸಿ, ಯಾವ್ಯಾವ ಥರ ಕುತಂತ್ರಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅದು ಅಂಡರ್ಸ್ಟುಡ್. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಏನು ಇದರಲ್ಲಿ ಅಂತ ನೀವು ಅಂದ್ರೆ JDS ನವರು ಅದನ್ನ ಹೇಳೋದಕ್ಕೆ ಹೆದರ್ಕೋತಾ ಇಲ್ಲ. ಇದಕ್ಕೆ ಸಂಪೂರ್ಣವಾಗಿ ಫೈನಾನ್ಸ್ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಮಗದೊಂದು ಎಲ್ಲ ಕಾಂಗ್ರೆಸ್ ಪಕ್ಷವೇ ಮಾಡಿರ್ತಕ್ಕಂಥದ್ದು.